ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಜುಲೈ 14th ಆ್ಯಂಡ್ ಇವತ್ತು ನನ್ನ ಬರ್ಡೇ ಇರುತ್ತೆ. ಸೊ ಪ್ಲೀಸ್ ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸು ಇರಲೇಬೇಕು. ಯಾವಾಗ್ಲೂ ಎಂಥ ಕಷ್ಟದಲ್ಲಾಗಿರ್ಬೋದು, ಎಷ್ಟೇ ಅಡೆತಡೆ ಇದ್ರೂ, ಎಷ್ಟೇ ಡೌನ್ ಆಗಿದ್ರೂ ಕೂಡ ತುಂಬ ಮೋಟಿವ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಜೊತೆಗಿದ್ದೀರಾ, ತುಂಬ ಬೂಸ್ಟ್ ಕೊಟ್ಟಿದ್ದೀರಾ. ಎಲ್ಲದಕ್ಕೂ ಅಷ್ಟೇ, ಕಷ್ಟ ಆಗಿರಲಿ ಸುಖ ಆಗಿರಲಿ ಏನೇ ಆಗಿದ್ರೂ ನನ್ನ ಜೊತೆ ನೀವು ಕೂಡ ಇದ್ದೀರಾ. ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೂ ಕೂಡ ಯಾವಾಗಲೂ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ಇವತ್ತಿನ ವ್ಲಾಗಿಗೆಲ್ಲ ಹೋಯ್ತು ಏನು ಅಂತ ನೋಡೋಣ. ಇವತ್ತು ಬಂದುಬಿಟ್ಟು ನನ್ನ ವೆಯ್ಟ್ ನೋಡೋದಾದರೆ 71.550. ನಿನ್ನೆಗೂ ಇವತ್ತಿಗೂ 300 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದ್ದೀನಿ. ಆ್ಯಂಡ್ ಇವತ್ತು ಲಾಸ್ಟ್ 11th ಡೇ ಡಯಟು. ಸೊ ನಾಳೆ ವೆಯ್ಟ್ ನೋಡಿಕೊಂಡ್ರೆ ಈ 11 ಡೇಸಲ್ಲಿ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಹೋಗಿದೆ. ಸ್ಟಾರ್ಟಿಂಗಲ್ಲಿ ನನ್ನ ಮಗಳ ವಿಶಸ್ ತುಂಬ ಚೆನ್ನಾಗಿತ್ತಲ್ಲ, 3 years ಬ್ಯಾಕ್ ಅವಳು ನನಗೆ ವಿಶ್ ಮಾಡಿದ್ದಿದ್ದದು ತುಂಬ ಕ್ಯೂಟ್ ಅನ್ನಿಸ್ತು. ಸೊ ಅದಾದಮೇಲೆ ಇನ್ನು ನೈಟೇ ನಾನು ಕಡಲೆ ಬೀಜ, ಹೆಸರು ಕಾಳು, ಸ್ವಲ್ಪ ಅಕ್ಕಿ, ಮೈಸೂರು ಬೇಳೆ ಅಂತೀವಲ್ವ, ಅದು ಸ್ವಲ್ಪ ಎಲ್ಲ ಹಾಕಿ ದೋಸೆಗೆ ನೆನೆಸಿಟ್ಟಿದ್ದೆ ಸ್ನೇಹಿತರೆ. ಇದು ಓಕೆನಾ? ಸೊ ಇದನ್ನು ನೆನೆಸಿ ರಾತ್ರಿ ನೆನೆಸಿಟ್ಟಿದ್ದು ಬೆಳಗ್ಗೆ ಎದ್ದು ರುಬ್ಕೊತಾ ಇದ್ದೀನಿ. ಹೆಸರು ಕಾಳು ಕ್ವಾಂಟಿಟಿ ಜಾಸ್ತಿ ಇರಬೇಕು, ಅದರಲ್ಲಿ ಅರ್ಧ ಮಸೂರು ದಾಲ್ ಇರಬೇಕು, ಅಂದರೆ ಮೈಸೂರು ಬೇಳೆ. ಒಂದು 1/4 ಭಾಗದಷ್ಟು ಅಕ್ಕಿ, ಈಗ 1 ಲೋಟ ಹೆಸರು ಬೇಳೆ ಹಾಕಿದರೆ 1/4 ಲೋಟದಷ್ಟು ಅಕ್ಕಿ, 1 ಹಿಡಿಯಷ್ಟು ಕಡಲೆ ಬೀಜ, ಇಷ್ಟು ಹಾಕ್ಕೊಂಡಿದ್ದೆ ಸ್ನೇಹಿತರೆ. ಅಷ್ಟೇ. ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಇರುತ್ತಲ್ವ, ಸೊ ಅದು ಬಂದ್ಬಿಟ್ಟು ಒಂದು 1/2 ಕಪ್ ಇಷ್ಟೇ. ಇದು ತುಂಬ ಹೈ ರಿಚ್ ಪ್ರೋಟೀನ್ ಇರುವಂತಹ ಫುಡ್ಡು. ಬೆಳಗ್ಗೆನೇ ನೀವು ಬ್ರೇಕ್ಫಾಸ್ಟಿಗೆ ತೊಗೋಬೋದು, ಮಧ್ಯಾಹ್ನ ಲಂಚಿಗೆ ತೊಗೋಬೋದು, ನೈಟ್ ಡಿನ್ನರ್ಗೂ ಕೂಡ ತೊಗೋಬೋದು, ಯಾವ ಟೈಮಿಗೆ ಬೇಕಾದರೂ ತೊಗೋಬೋದು. ಸೊ ತುಂಬ ಒಳ್ಳೆ ಫುಡ್ಡು. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಏನು ಬೇಕಾದರೂ ತೊಗೋಬೋದು ಸ್ನೇಹಿತರೆ. ನಾನು ಇದನ್ನು ಮಧ್ಯಾಹ್ನ ಲಂಚಿಗೆ ತೊಗೊಂಡೆ. ಬೆಳಗ್ಗೆ ಏನು ಮಾಡಿದ್ದೆ ಅಂತಂದರೆ, ಅಮ್ಮ ನೆನ್ನೆ ನುಗ್ಗೆ ಸೊಪ್ಪು ಕೊಟ್ಟು ಕಳಿಸಿದ್ರು. ಅದಕ್ಕೆ ಅಳಸಂಡೆ ಕಾಳು ಕೂಡ ರಾತ್ರಿನೇ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದು ಅದನ್ನು ಬೇಯಿಸ್ಬಿಟ್ಟು ಕಡಲೆ ಬೀಜದ ಪುಡಿ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಪಲ್ಯ ಮಾಡಿದ್ದೆ. ಸೊ ಇದರಲ್ಲಿ ನಾನು ಇದು ಮಾಡಿದ್ದೆ. ಇನ್ನು ನೆನ್ನೆ ನಾನು ತುಂಬ ಡಲ್ಲಾಗಿ ಈ ಥರ 1000 ರೂಪೀಸ್ ಇದಾಯಿತು ಅಂತ. ನಿಜ ಇನ್ನೂ ಸಿಕ್ಕಿಲ್ಲ, ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಬಟ್ ತುಂಬ ಜನ ಕಮೆಂಟ್ ಮಾಡಿದ್ರಿ, ಬೇಜಾರು ಮಾಡ್ಕೋಬೇಡಿ ಅಕ್ಕ, ಬ್ಯಾಡಾಗಿ ಫೀಲ್ ಆಗಬೇಡಿ, ನಿಮ್ಮದು ಬಂದೇ ಬರುತ್ತೆ, ಸಿಗುತ್ತೆ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಎಲ್ಲ ಮಾಡಿದ್ರಿ. ಪ್ರತಿಯೊಂದಕ್ಕೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದರಲ್ಲೂ ಯಾವಾಗಲೂ ಅಷ್ಟೇ ತುಂಬ ಖುಷಿಯಾಗಿ ನನಗೆ ಸಪೋರ್ಟ್ ಮಾಡ್ತೀರಾ, ಎಂಕರೇಜ್ ಮಾಡ್ತೀರಾ. ತಪ್ಪಿದ್ರು ಸರಿ ಇದ್ರೂ ಇದು ಮಾಡ್ತಿರ್ತೀರಾ. ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಬಂದರೂ ಕೂಡ ಅದಕ್ಕೂ ನೀವೇ ಉತ್ತರ ಕೊಟ್ಬಿಡ್ತೀರಾ. ಸೊ ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ನಾನು ಇದನ್ನು ಮಾತ್ರ ಮರೆಯಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನೋಡಬೇಕು, ಅವರೇ ಫುಲ್ ಜಾಲಾಡಿಸ್ಬಿಡ್ತಾರೆ. ನನಗೆ ಅಷ್ಟು ಸಪೋರ್ಟಿವ್ ಆಗಿದೆ. ಎಷ್ಟು ಖುಷಿಯಿಂದ ಹೇಳ್ಕೊತೀನಿ ಗೊತ್ತಾ, ತುಂಬ ಖುಷಿಯಾಗುತ್ತೆ. ಸೊ ಈ ಥರದ್ದೊಂದು ಫ್ಯಾಮಿಲಿ ನನ್ನ ಲೈಫಲ್ಲಿ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಇವತ್ತಿನ ಡಯಟು ಕೂಡ ಚೆನ್ನಾಗಿ ಮಾಡಿದ್ದೀನಿ ಸ್ನೇಹಿತರೆ. ನಾಳೆ ನೋಡೋಣ ಎಷ್ಟು ರಿಸಲ್ಟ್ ಇರುತ್ತೆ ಏನು ಅಂತ. ಸ್ವಲ್ಪ ಸ್ಟ್ರೆಸ್ ಇತ್ತು ಇವತ್ತು. ಸೊ 1-2 ಬ್ಲೌಸ್ ಹೊಲಿಬೇಕಿತ್ತು, 2 ಸೀರೆಗೆ ಫಾಲ್ಸ್ ಹಾಕಬೇಕಿತ್ತು, ಅದು ಹೆಮ್ಮಿಂಗ್ ಫಾಲ್ಸ್ ಹಾಕಬೇಕಿತ್ತು, ಅದೊಂದು ಸ್ವಲ್ಪ ರಿಸ್ಕ್ ಆಗೋಯಿತು. ಆಮೇಲೆ ತೇಜಮ್ಮಗೆ ಒಂದು ಡ್ರೆಸ್ ಹೊಲಿದೆ, ಬಟ್ ಅದು ತುಂಬ ಸಿಂಪಲ್ ಆಗೋಯಿತು, ಅಂದರೆ ಇಲ್ಲೆಲ್ಲಾದರೂ ಹಾಕ್ಕೊಂಡು ಹೋಗೋ ಥರನೇ ಇತ್ತು. ಸೊ ಹಾಗಾಗಿನೇ ಇನ್ನು ಅದು ಹೊಲಿದು ಅಯ್ಯೋ ಮಗುಗೆ ಆಗದೆ ಇರೋಂಗೆ ಆಗೋಯ್ತಲ್ಲ ಅಂತ ಅದೊಂದು ಸ್ವಲ್ಪ ಅಪ್ಸೆಟ್ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಬೆಳಗ್ಗೆನೇ, ಅಂದರೆ ಇವತ್ತು ನೀವು 14th ದಿನವೇ ನೋಡ್ತಾ ಇರ್ತೀರ ವಿಡಿಯೋ. ಸೊ 14th ದಿನ ಒಂದು ಸೂಪರ್ ಆಗಿರುವಂಥ ಪ್ಲೇಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಅದು ಯಾವುದು ಏನು ಅಂತ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇನ್ನೊಂದು ಕೂಡ ಹೇಳಬೇಕು ನಿಮಗೆ, ನಾಳೆ ವಿಡಿಯೋ ನಿಮಗೆ ಒಂದಿನ ಲೇಟಾಗಿ ಬಂದರೂ ಬೇಜಾರು ಮಾಡ್ಕೋಬಾರ್ದು. ಯಾಕಂತಂದರೆ ನಾಳೆ ನೈಟ್ ನಾವು ಎಷ್ಟೊತ್ತಿಗೆ ಬರ್ತೀವೋ ನಮಗೆ ಗೊತ್ತಿಲ್ಲ. ಬಂದರೂ ವಿಡಿಯೋ ಎಡಿಟ್ ಮಾಡೋಕ್ಕಾಗುತ್ತಾ ಅದು ಗೊತ್ತಿಲ್ಲ. ನನ್ನ ಯಥಾಶಕ್ತಿ ಆದರೆ ಟ್ರೈ ಮಾಡಿಬಿಡ್ತೀನಿ. ಎಷ್ಟು ಇದಾಗುತ್ತೋ ಅಷ್ಟು ವಿಡಿಯೋ ಎಡಿಟ್ ಮಾಡಿ ಹಾಕ್ಬೋದು. ಫುಲ್ ಟಯರ್ಡಲ್ಲಿದ್ದರೆ ಮಾತ್ರ ನಿಜ ಖಂಡಿತ
ಆಗಲ್ಲ. ನಿಮಗೆ ಒಂದಿನ ಲೇಟಾಗಿ ಬರುತ್ತೆ ಅಷ್ಟೇ. 14th ಇದು ನಾನು ಎಲ್ಲೋಗಿದ್ದೆ, ಹೇಗೆಲ್ಲ ಹೋಗಿದ್ವಿ ಅಂತ ಅಷ್ಟೇ. ಓಕೆನಾ. ಸೊ ಇನ್ನು ಸ್ವೀಟ್ ಪೊಟ್ಯಾಟೊ ಕೂಡ ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಬಂದುಬಿಟ್ಟೆ ನುಗ್ಗೆ ಸೊಪ್ಪಿನ ಪಲ್ಯ, ಸ್ವೀಟ್ ಪೊಟ್ಯಾಟೊ ಅಷ್ಟೇ ತೊಗೊಂಡಿದ್ದು ನಾನು. ತುಂಬ ಒಳ್ಳೆ ಫುಡ್ಡು. ನುಗ್ಗೆ ಸೊಪ್ಪು ಕೂಡ ಒಳ್ಳೆಯದು, ಕಾಳು ಕೂಡ ಒಳ್ಳೆಯದು. ಆಮೇಲೆ ಇದು ಸ್ವೀಟ್ ಪೊಟ್ಯಾಟೊ, ಸಿಹಿಗೆಣಸು ಕೂಡ ತುಂಬ ಒಳ್ಳೆಯದು. ನಮ್ಮ ಒಂದು ಡಯಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ಗಂತಲೇ ಅಲ್ಲ, ಎಳೆ ಮಕ್ಳಿಗೂ ಕೂಡ, ಅಂದರೆ ಎಳೆ ಮಕ್ಕಳು ಅಂದರೆ ನನ್ನ ಮಕ್ಳಿಗೆ ಹೇಳ್ತಾ ಇದ್ದೀನಿ. ಸೊ ಅವ್ರಿಗೂ ಕೂಡ ತಿನ್ನೋಕ್ಕೆ ಕೊಡಬೇಕು. ಅವರಂತೂ ತಿನ್ನೋದೇ ಇಲ್ಲ. ನಾನು ಬಲವಂತ ಮಾಡಿ ಕೊಡ್ತೀನಿ, ತಿನ್ನಲೇಬೇಕು ಅಂತ ಹೇಳ್ತೀನಿ. ಮೊಟ್ಟೆನೂ ಅಷ್ಟೇ, ಅವ್ರು ಹಿಂದೆ ಮುಂದೆ ನೋಡ್ತಾರೆ ಯಾವಾಗಾದರೂ ಡೈಲಿ ಬೇಯಿಸ್ಕೊಡ್ತೀಯ ಅಂತ. ಬಟ್ ನಂಗೆ ಟೈಮ್ ಇದ್ದರೆ ಏನೋ ಒಂದು ಮಾಡಿಕೊಡ್ತೀನಿ, ಇಲ್ಲಾಂದರೆ ಮಸ್ಟ್ ಆ್ಯಂಡ್ ಶುಡ್ ಬೇಯಿಸ್ಕೊಟ್ಟೆ ಕೊಡ್ತೀನಿ. ಸೊ ಇನ್ನು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರ್ ಸ್ನೇಹಿತರೆ. ನಿಜ ನಾನು ಇಷ್ಟು ದಿನ ಯಾಕೆ ಕಬ್ಬಿಣದ್ದು ತವ ತೊಗೊಂಡಿಲ್ಲ, ಈ ಒಂದು ತವ ತೊಗೊಂಡಿಲ್ಲ ಅಂತ ನಿಜ ಈಗ ಬೇಜಾರು ಮಾಡ್ಕೊತಾ ಇದ್ದೀನಿ. ಅಷ್ಟು ಸೂಪರಾಗಿದೆ. ಸೊ ನನ್ನ ಹಸ್ಬೆಂಡ್ ಅಂತೂ ಕಾಲಿಂದ ಬಡ್ಕೊತಾ ಇದ್ರು, ಈಸ್ಕೊ ಅಂತ. ನನಗೆ ಭಯ, ಈ ಕಬ್ಬಿಣದ ತವದ ಮೇಲೆ ಸರಿಯಾಗಿ ಬರೋಲ್ಲ ಅಂತ ಎಲ್ಲ ಭಯ ಇಕ್ಸ್ಬಿಟ್ಟಿದ್ರ. ಸೊ ಒಳ್ಳೆ ಸೀಸನಿಂಗ್ ಮಾಡಿ ಸೂಪರಾಗಿ ದೋಸೆ ಹಾಕಿ, ರೊಟ್ಟಿ ಹಾಕಿ, ಚಪಾತಿ ಒಂದು ಸುಡಲ್ಲ, ಮತ್ತು ಈ ಥರದ್ದು ಗೋಧಿ ದೋಸೆ ಆಗಿರ್ಬೋದು, ಮತ್ತು ಹೆಸ್ರು ಬೇಳೆದು, ಹೆಸ್ರು ಕಾಳ್ದು ಯಾವುದಾದ್ರೂ ದೋಸೆ ಹಾಕಿ ಸೂಪರಾಗಿ ಬರುತ್ತೆ ನಿಜವಾಗ್ಲೂ. ಸೊ ಇಷ್ಟು ತೊಗೊಂಡಿದ್ದೆ ಸ್ನೇಹಿತರೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಷ್ಟು ತೊಗೊಂಡಿದ್ದೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಅದೇ ದೋಸೆ ತೋರಿಸಿದ್ನಲ್ಲ, ದೋಸೆ, ಚಟ್ನಿ, ಸ್ವಲ್ಪ ನುಗ್ಗೆ ಸೊಪ್ಪು. ಓಕೆನಾ. ಇದಾದಮೇಲೆ ಫ್ರೆಂಡ್ಸ್ ಬಂದಿದ್ದರು. ಫ್ರೆಂಡ್ ಜೊತೆ ಸ್ವಲ್ಪ ಗ್ರೀನ್ ಟೀ ಕುಡಿದಿದ್ದೆ. ಅವರು ಇದು ಏನಪ್ಪ ಅದು, ಈ ಕೇರಳ ಸೈಡ್ ಮಾಡ್ತಾರೆ ಇನುಪು ಪಣಿಯಾರಂ ಅಂತ, ಅಂದರೆ ಪಡ್ಡು ಥರನೇ ಸಿಹಿ ಪಡ್ಡು ಇರುತ್ತೆ. ಅದೊಂದು 2-3 ತಿಂದೆ. ಚೆನ್ನಾಗಿತ್ತು, ಬೆಲ್ಲದಲ್ಲಿ ಮಾಡಿದ್ದಿದ್ದು. ಅದೊಂದು 2-3 ತಿಂದೆ. ಅಷ್ಟೇ ಸ್ನೇಹಿತರೆ. ಇನ್ನು ನೈಟ್ಗೆ ಏನು ಡಿನ್ನರ್ ತೊಗೊಂಡಿಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಯಾಕೆ ತೊಗೊಂಡಿಲ್ಲ ಅಂತಂದರೆ, ಅಮ್ಮ ನಾಳೆ ನನ್ನ ಮಗಳು ಇರಲ್ಲ, ಇಲ್ಲೆಲ್ಲೇ ಹೋಗ್ತಾ ಇದ್ದಾಳೆ ಅಲ್ವಾ. ಸೊ ಹಾಗಾಗಿ ಇವತ್ತೇ ಗುಲಾಬ್ ಜಾಮ್ ಮಾಡಿ ಕಳಿಸ್ಬಿಡೋಣ ಅಂತ ನನ್ನ ತಮ್ಮನ ಕೈಲಿ ಪಾಪ ಮಾಡಿ ಕಳಿಸಿದ್ದಾರೆ. ಅವ್ರ ಪ್ರೀತಿಗೆ ಒಂದು ಹ್ಯಾಂಡ್ಸಪ್ ಇಡಬೇಕಲ್ವ ಪಾಪ, ಮಾಡಿ ಕಳಿಸಿದ್ರು. ಸೊ ಇದೊಂದು 2 ಬಾಯಿಗೆ ಇಟ್ಕೊಂಡೆ. ಹಾಗಾಗಿ ನಾನು ಅಲ್ಲಿಗೆ ಡಿನ್ನರ್, ಅಂದರೆ ಸ್ವೀಟ್ ಜಾಸ್ತಿ ತಿನ್ನಲ್ವಾ, ಸೊ ಹಾಗಾಗಿ ಇದು ಮಾಡಿಕೊಂಡೆ. ಇನ್ನು ನಾಳೆ ನಾವು ಹೋಗೋ ಟ್ರಿಪ್ಗೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಕಡೆ ಚಪಾತಿ ಸುಡ್ತಾ ಇದ್ದೀನಿ, ಒಂದು ಕಡೆ ಟೊಮೊಟೊ ಗೊಜ್ಜು ಮಾಡಿಟ್ಟಿದ್ದೀನಿ. ಬೆಳಗ್ಗೆನೇ ಆಲ್ಮೋಸ್ಟ್ ಸ್ನ್ಯಾಕ್ಸ್ ಎಲ್ಲ ತರಿಸಿಟ್ಟಿದ್ವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೇಫ್ಟಿಯಾಗಿ ನಾವು 1 ಡೇ ಟ್ರಿಪ್ ಹೋದ್ರೂ ಕೂಡ ತುಂಬ ಮುತುವರ್ಜಿ ವಹಿಸಿ ಹೋಗ್ತೀವಿ. ಅದಕ್ಕೆ ನಾವು ಹೋಗೋದೇ ತುಂಬ ಕಮ್ಮಿ. ನಾವು ಹೋದರೆ ಇದೇ ಥರ ಇರುತ್ತೆ ನಮ್ಮ ಮನೇಲಿ, ಎಲ್ಲರೂ ಇದೇ ಥರನೇ. ಬಟ್ ನಾನು ಹೇಗೆಲ್ಲ ಪ್ರಿಪೇರ್ ಮಾಡ್ಕೊತೀನಿ ಅನ್ನೋದೇ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಡಯಟ್ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ಖಂಡಿತವಾಗ್ಲೂ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ. ಫುಲ್ ಡೇ ಡಯಟ್, ಬಟ್ ಕ್ಯಾಲರಿ ಡೆಫಿಸಿಟ್ ಒಳಗಡೆನೇ ಇದ್ದೀನಿ. ಓಕೆನಾ. ಸೊ ಈಗ ಏನು ನಾಳೆಗೆ ಇವತ್ತೇ ಮಾಡಿಟ್ಕೊತಾ ಇದ್ದೀರಾ ಅಂದರೆ, ಬೆಳಗ್ಗೆ 4:35 ಅಷ್ಟರೊಳಗಡೆ ಮನೆ ಬಿಡಬೇಕು. ಸೊ ಇನ್ನು ಆ ಟೈಮಲ್ಲಿ ನಾನು ಇವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು, ನನಗೆ ಡಯಟ್ ಫುಡ್ಡು ಅಲ್ಲಿ ಹೋದರೆ ಇಡ್ಲಿ ಏನಾದರೂ ನಾರ್ಮಲ್ ಬ್ರೇಕ್ಫಾಸ್ಟ್ ಸಿಗುತ್ತೆ. ಬಟ್ ನನಗೆ ಔಟ್ಸೈಡ್ ಬೇಡ ಅಂತ ಬೆಳಗ್ಗೆಗೂ ಕೂಡ ಸ್ವಲ್ಪ ಸಲಾಡ್ ಥರ ಕ್ಯಾರೆಟು, ಸೌತೆಕಾಯಿ ಎಲ್ಲ ಫ್ರೆಶ್ಶಾಗಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗೋಣ ಅಂತ ಪ್ಲಾನ್ ಇದೆ. ಎಷ್ಟು ಬೇಗ ಎದ್ದೇಳ್ತೀನೋ, ಎಷ್ಟು ಬೇಗ ಇದು ಮಾಡ್ತೀನೋ. ದೇವ್ರ ಮನೆ ಎಲ್ಲ ಫುಲ್ ರೆಡಿ ಮಾಡಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಹೂವು ಇಟ್ಟು ದೀಪ ಹಚ್ಬಿಟ್ಟು ರೆಡಿಯಾಗಿ ಹೋಗೋದಷ್ಟೇ. ಸೊ ಆ ಗ್ಯಾಪಲ್ಲೇ ಸ್ವಲ್ಪ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸೊ ಇಷ್ಟು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಗೊಜ್ಜು ಕೂಡ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ನೋಡಿ, ಮಕ್ಕಳಿಗೆ ಸ್ನ್ಯಾಕ್ಸು, ಆಮೇಲೆ ನಮ್ಗೆ ಔಟ್ಸೈಡ್ ಏನೆಲ್ಲ ಅಂದರೆ ಅಲ್ಲಿ ಇಲ್ಲಿ ಹೋಗಿ ಖರ್ಚು ಮಾಡೋದಕ್ಕಿಂತ ಎಷ್ಟು ಸಾಧ್ಯ ಆಗುತ್ತೋ ಇದು ಕೂಡ ನಾವು ಖರ್ಚು ಮಾಡಿದ್ದೀವಿ, ಇಲ್ಲ ಅಂತಂದಿಲ್ಲ. ಬಟ್ ಸೇಫ್ಟಿಯಾಗಿ ನೋಡಿ, ನಾನು ಎಲ್ಲ ಏನು ಸೇಫ್ಟಿಯಾಗಿ ಇಟ್ಕೊಂಡಿದ್ದೆ. ನನ್ನ ಮಗ ಬಿಸ್ಕೆಟ್ ಎಲ್ಲ ಒಂದು 2-3 ಥರದ ಬಿಸ್ಕೆಟ್ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಚಕ್ಲಿ ತೊಗೊಂಡಿದ್ದೀವಿ ಸ್ವಲ್ಪ, ಅದಾದಮೇಲೆ ಪಾಪ್ಕಾರ್ನು, ಅದಾದಮೇಲೆ ಸ್ವಲ್ಪ ಇರಲಿ ಅಂತ ಟಿಶ್ಯೂ ಪೇಪರ್ಸ್ ತೊಗೊಂಡಿದ್ದೀವಿ. ಅದಾದಮೇಲೆ ಒಂದು ಸ್ವಲ್ಪ ಕೇಕ್ ತರೋದು, ಅದೇ ಮಕ್ಕಳಿಗೆ ದಾರಿ ಉದ್ದಕ್ಕೂ ಎಲ್ಲೂ ಅವರು ಫುಲ್ ಡೇ ಇರ್ತಾರಲ್ವ ಪಾಪ, ಕೂತಿದ್ದ ಹತ್ರನೇ ಬಸ್ಸಲ್ಲಿ ಕೂತ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಇದಾಗಲಿ ಅಂತ ನೋಡಿ ಎಷ್ಟು ಚಾಕ್ಲೇಟ್ಸ್ ಎಲ್ಲ ಬೆಳಗ್ಗೆನೇ ತರಿಸಿದ್ರು ಹಸ್ಬೆಂಡು. ಬೇಜಾರಾಗ್ದಿರೋ ಮಕ್ಕಳು ಜಾಲಿಯಾಗಿ ಇದು ಮಾಡಲಿ ಅಂತ. ಇನ್ನು ಮೇಯ್ನ್ ಏನಪ್ಪ ಅಂತಂದರೆ, ಜರ್ನಿ ಮಾಡಿದಾಗ ವಾಮಿಟ್ ಬರೋದು, ತಲೆನೋವು ಬರೋದು ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ ಎಲ್ರಿಗೂ, ಯಾರಿಗೋ ಒಬ್ರಿಗೆ. ಸೊ ಹಾಗಾಗಿ ನೋಡಿ, ಏಲಕ್ಕಿ, ಲವಂಗ, ನಿದ್ದೆ ಅಂತೀನಿ, ಮಾತ್ರೆಗಳು ಸ್ವಲ್ಪ ಇವೆಲ್ಲ ಕ್ಯಾರಿ ಮಾಡ್ತೀವಿ ಸ್ನೇಹಿತರೆ. ಸೊ
ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಈಗ ವಿಡಿಯೋ ಎಡಿಟ್ ಮಾಡಿ ಮಲಗ್ತೀನಿ. ನಾಳೆ ಬೆಳಗ್ಗೆ ಎದ್ದು ಒಂದೊಳ್ಳೆ ಪ್ಲೇಸಿಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಸೊ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಸೊ ನಾಳೆ ಇನ್ನೊಂದು ವ್ಲಾಗ್, ಹೊಸ ವ್ಲಾಗ್ ಜೊತೆ, ಸೂಪರಾಗಿರೋ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.